ರಜತ್ ಅವರೇ ಒಂದ್ ನಿಮಿಷ ನಾನು ಇವರು ಕ್ವಶನ್ಗೆ ಒಂದು ಆನ್ಸರ್ ಮಾಡ್ಬಿಡ್ತೀನಿ. ಈ ತರ ರಜತ್ ಅವ್ರು ಇದ್ರೆ ಏನ್ ಮಾಡ್ತಿದ್ರು ಅಂತ. ಸರ್ ನಾವು ಮಾತಾಡಿ ಕೆಟ್ಟವರಾದವ್ರು ಸರ್. ಶೋ ಅಲ್ಲಿ ಶಿಷ್ಯ ಎಷ್ಟು ನೀಟಾಗಿ ಬಂದ ಸರ್. ಅವ್ನಿಗೆ ಮಾತಾಡಕ್ ಬರಲ್ಲ ಅಂತೇನಿಲ್ಲ, ಅವ್ನು ಮಾತಾಡಲ್ಲ ಅಷ್ಟೇ. ಅವ್ನ ಪಾಡಿಗೆ ಅವ್ನು ಸೈಲೆಂಟ್ ಆಗಿದ್ದು ಬರ್ತಾನೆ. ಇವಾಗ ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ್ ಭವ್ಯಾನೇ. ಯಾವುದೋ ಯಾರಿಗೆ ನೀವು ಇದಕ್ಕೆ ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಭವ್ಯನೇ ಸೆಲೆಕ್ಟ್ ಮಾಡಿದವನು. ಸೊ ಅವನು ಮಾತಾಡದೆ ಅವ್ನು ಆರಾಮಾಗಿ ಅವ್ನು ಗೇಮ್ನ ಆಡ್ತಾನೆ. ನಾವು ಮಾತಾಡಿ ಗೇಮ್ ಆಡ್ತೀವಿ. ಸೊ ಅದನ್ನ ಹಂಗಂತ ನಾವು ಬೇರೆ ಥರ ರಿಯಾಕ್ಟ್ ಮಾಡ್ತಾ ಇದ್ವಿ, ಇಲ್ಲ ಹನುಮಂತು ಬೇರೆ ಥರ ರಿಯಾಕ್ಟ್ ಮಾಡ್ತಾನೆ, ಅದೆಲ್ಲ ಏನಿಲ್ಲ. ಹನುಮಂತು ನಮಗಿಂತ ಕರಾವಾಗಿ ರಿಯಾಕ್ಟ್ ಮಾಡ್ತಾನೆ, ಅದು ಗೊತ್ತಾಗಲ್ಲ ಅಷ್ಟೇ. ಗೊತ್ತಾಗತ್ತೆ, ಆದ್ರೂ ನೀವು ಸೈಲೆಂಟ್ ಆಗಿರ್ತೀರಾ. ಅದೇ ಹನುಮಂತು ಎದ್ರು ಗಾಂಧೀಜಿ ನಿಂತ್ರೂ ವಿನ್ ಆಗ್ತಿರಲಿಲ್ಲ ಅಂತಂದ್ರಿ ಕರ್ನಾಟಕದಲ್ಲಿ. ಹೌದೌದು. ಅಲ್ಲ, ಏನಕ್ಕೆ ಹಂಗ ಅನಿಸ್ತು ನಿಮ್ಗೆ? ಅದು ನನಗನ್ಸಿದ್ದು ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತು ಮುಂದೆ ಅವನೇ ಗೆಲ್ಲೋನು. ಕರ್ನಾಟಕದಲ್ಲಿ ಪವರ್ ಏನಿದೆ ಹನುಮಂತ ಅವರಲ್ಲಿ ಅದೇನೋ ಗೊತ್ತಿಲ್ಲ ಮೇಡಮ್. ಆರಾಮಾಗಿ ಅವನು ಇವಾಗ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರು, ಒಳ್ಳೆ ಪರ್ಫಾರ್ಮರು, ಒಳ್ಳೆ ಕಮಿಡಿಯನ್ನು, ಒಳ್ಳೆ ಆಕ್ಟರು, ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನು ಬೇಕು ಅಂತ ಎಲ್ಲಾ ಅದ್ಭುತಗಳನ್ನೂ ಕೊಡುವಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ. ಗೆಲ್ಸಿದ್ರ ನನ್ನ ಅವ್ರಿಗೆ ಅವರು ಸುಪೀರಿಯರ್, ಎಲ್ಲರೂ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಹೇಳಿದ್ ನಾನು, ನನಗಿಂತ ಸುಪೀರಿಯರ್ ಹನುಮಂತು. ಹೌದು 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 ಹೌದೌದು. ಅದೇ ಕರ್ನಾಟಕದಲ್ಲಿ ಇವನೇ ಗೆಲ್ಲವನು, ಗಾಂಧೀಜಿ ಗೆಲ್ತಿರ್ಲಿಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.